ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಾರಾಯಣಕೆರೆ ಗ್ರಾಮದ ಸಿ ಬಾಲಸುಂದರ್ ಅವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತಿರುವಂಗ ನಾರಾಯಣಸ್ವಾಮಿ, ಬಿಎಂಆರ್ಡಿ ಮಾಜಿ ನಿರ್ದೇಶಕರು ಸಿದ್ದನಾಪುರ ಸಂತೋಷ್, ಅನಗೊಂಡನಹಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ನಾಗರಾಜು, ಕೊರಳೂರು ಶಂಕರೇಗೌಡ, ಯುವ ಮುಖಂಡ ಬೋಧನಾ ಹೊಸಹಳ್ಳಿ ಸೊನ್ನೇಗೌಡ, ಸಿದ್ದನಾಪುರ ರಘು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರುಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪಂಚಾಯಿತಿಯಲ್ಲಿ ಒಟ್ಟು 13 ಸದಸ್ಯರ ಸಂಖ್ಯಾಬಲ ಹೊಂದಿದ್ದು, ಬಿಜೆಪಿ ಬೆಂಬಲಿತ 9 ಹಾಗೂ ಕಾಂಗ್ರೆಸ್ ಬೆಂಬಲಿತ 4 ಸದಸ್ಯರಿದ್ದು, ಬಿಜೆಪಿ ಬೆಂಬಲಿತ ಸಿ ಬಾಲಸುಂದರ್ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಸಿ ಬಾಲಸುಂದರ್ ಅವರನ್ನ ನೂತನ ಅಧ್ಯಕ್ಷರಾಗಿ ಚುನಾವಣಾಧಿಕಾರಿ ಚಂದ್ರಶೇಖರ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸಿ ಬಾಲಸುಂದರ್ ಮಾತನಾಡಿ, ನಾನು ಅಧ್ಯಕ್ಷನಾಗಲು ಸಹಕಾರ ನೀಡಿದ ಮಾಜಿ ಸಚಿವ ಎಂಟಿಬಿ ನಾಗರಾಜಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲಾ ಮುಖಂಡರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೂ ನನ್ನ ಅಧ್ಯಕ್ಷರ ಅಧಿಕಾರದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಗ್ರಾಮಗಳನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆ ಸೌಲಭ್ಯ, ಬೀದಿ ದೀಪಗಳು ಸೇರಿದಂತೆ ಎಲ್ಲ ಅಭಿವೃದ್ಧಿಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಹೊಂದಿಸ್ತಾ, ನಮ್ಮ ಹಿರಿಯ ನಾಯಕರಿಗೆ ಎಲ್ಲರಿಗೂ ಹೊಂದಿಸ್ತಾ, ನಮ್ಮ ನಾಯಕರಾದ MTV ನಾಗರಾಜಣ್ಣವ್ರನ್ನ ಹೊಂದಿಸ್ತಾ, ನಮ್ಮ ಪಂಚಾಯತಿಯ ಎಲ್ಲ ಅಭಿವೃದ್ಧಿ ಕೆಲಸಗಳು ಹಾಗೂ ಕುಡಿಯೋ ನೀರು ಮತ್ತು ಬೀದಿ ದೀಪ ನಿರ್ಮಾಲ್ಯಗಳಿಗೆ ಒತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ 5 ಗ್ರಾಮದಲ್ಲೂ ಒಳ್ಳೆಯ ಆಡಳಿತ ಕೊಟ್ಟು ನಡೆಸ್ಕೊಂಡು ಹೋಗೋದ್ರಿಗೆ ನಾನು ಪ್ರಯತ್ನ ಮಾಡ್ತೇನೆ. ಬಳಿಕ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತಿರುವರಂಗ ನಾರಾಯಣಸ್ವಾಮಿ ಮಾತನಾಡಿ, ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ ಸಿ ಬಾಲಸುಂದರ್ ಅವರಿಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷದವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಅಧ್ಯಕ್ಷನನ್ನಾಗಿ ಮಾಡಬಾರದು ಎಂದು ಅನೇಕ ಪಿತೂರಿಗಳನ್ನ ಮಾಡಿದರೂ ಸಹ ಬಿಜೆಪಿ ಬೆಂಬಲಿತ 9 ಸದಸ್ಯರು ಒಗ್ಗಟ್ಟಾಗಿ ಬೆಂಬಲ ಸೂಚಿಸಿದ ಹಿನ್ನೆಲೆ ಸಿ ಬಾಲಸುಂದರ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇವರು ಯಾವುದೇ ಸಮಸ್ಯೆ ಬಾರದಂತೆ ಅಚ್ಚುಕಟ್ಟಾಗಿ ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಅಭಿವೃದ್ಧಿ ಮಾಡಲಿ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೀಯ ಚುನಾವಣೆಯ 2ನೇ ಅವಧಿಯಲ್ಲಿ ಮೊದಲ ವಿಭಾಗಕ್ಕೆ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಮರಿಯಪ್ಪಣ್ಣನವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಒಪ್ಪಂದದ ಪ್ರಕಾರ ಅವರು ತಿಂಗಳ ಹಿಂದೆಯೇ ರಾಜೀನಾಮೆ ಕೊಟ್ಟು ಆ ತೆರವಾದ ಸ್ಥಾನಕ್ಕೆ ನಮ್ಮ ಯುವ ಉತ್ಸಾಹಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ MTB ನಾಗರಾಜಣ್ಣ ಮತ್ತು BJP ಪಕ್ಷದ ನಿಷ್ಠಾವಂತ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಾಲಸುಂದರ್ ಅವರನ್ನು ಇಂದು ಅವಿರೋಧವಾಗಿ ನಮ್ಮೆಲ್ಲ ಸದಸ್ಯರು ಏನು ಹಿರಿಯ ನಾಯಕರಾದಂಥ ಮರಿಯಪ್ಪಣ್ಣನವರು ಇರ್ಬೋದು, ನಮ್ಮ ಹಿರಿಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಗಾಯತ್ರಕ್ಕನವ್ರು ಇರ್ಬೋದು, ಮಂಜಮ್ಮವ್ರು ಇರ್ಬೋದು, ಚೈತ್ರ ಅವ್ರು ಇರ್ಬೋದು, ಸುಜಾತ, ಹಾಗೆಯೇ ನಮ್ಮ ಹೇಮಂತು, ಆಮೇಲೆ ನಮ್ಮ ಸೋಮಶೇಖರು, ನನ್ನ ಸೋದರ ಸಂಬಂಧ ಮಂಜು, ಹಾಗೆ ಎಲ್ಲ ನಾಯಕರುಗಳು, ನಮ್ಮ ಮಂಜಣ್ಣ ಇರ್ಬೋದು, ಸೀನು ಇರ್ಬೋದು, ಮಾಜಿ ಅಧ್ಯಕ್ಷರುಗಳಾದಂಥ ನಮ್ಮ ಲಕ್ಷ್ಮಣ್ ಮತ್ತು ಬೀರೇಶ್ ಅಣ್ಣವರು ಮತ್ತು ಆನಂದ್ ಅವರು, ಮತ್ತೊಬ್ಬ ಮಂಜು, ಎಲ್ಲ ಕಲ್ಕುಂಟೆ ಗ್ರಾಮಸ್ಥರು ಮತ್ತು ನಾರಾಯಣಕೆರೆಯವರು ಮತ್ತು ಸುತ್ತಮುತ್ತಲ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲ ಸಹಕಾರವನ್ನು ನೀಡಿರ್ತಾರೆ. ಹಾಗೆ ನಮ್ಮ ಹೋಬಳಿಯ ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಓಬಳಾಪುರದ ಮಂಜೂರವರು ಮತ್ತು ಈ ಪಕ್ಷದ ಜವಾಬ್ದಾರಿಯನ್ನು ಹೊತ್ಕೊಂಡು ಹಗಲಿರುಳು ಶ್ರಮಿಸ್ತಾ ಇರತಕ್ಕಂಥ ನಮ್ಮ ಸಿದ್ದನಪುರದ ಸಂತೋಷರವರು ಎಲ್ಲರೂ ಸೇರಿಕೊಂಡು ನಮ್ಮ ನಾಯಕ BMRD ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರೇಗೌಡರು ಎಲ್ಲರೂ ಮತ್ತು ನಮ್ಮ ಚಂದ್ರಸಂದ್ರ ನಾಗರಾಜಣ್ಣರು ಆಗಲೇ ಹೇಳಿದೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ನಮ್ಮ ಹೋಬಳಿ ಮತ್ತು ನಂದಗೂಡು ಹೋಬಳಿಯ ಎಲ್ಲ ಉಸ್ತುವಾರಿಗಳನ್ನು ಪಕ್ಷದ ಆಗೋಗಳನ್ನು ನೋಡ್ಕೊಂಡಿರ್ತಕ್ಕಂಥವರ ಒಂದು ನಾಯಕತ್ವದಲ್ಲಿ ಮತ್ತು ನಮ್ಮ ಸೊನ್ನೇಗೌಡರು ಎಲ್ಲರೂ ಸೇರಿಕೊಂಡು MTB ನಾಗರಾಜಣ್ಣನವರ ನಿರ್ದೇಶನದಂತೆ ಏನು ಹಿಂದೆ ನಡೆದಂಥ ಒಂದು ಒಪ್ಪಂದದ ಪ್ರಕಾರ ನಮ್ಮ ಬಾಲಸುಂದರ್ ಅವರನ್ನು ಅವಿರೋಧವಾಗಿ ಇಂದು ಆಯ್ಕೆ ಮಾಡಲಾಗಿದೆ. ಅನೇಕ ಏನು ವಿರೋಧಾಭಾಸಗಳಿದ್ದು ಮಾಡಬಾರ್ದು, ನಮ್ಮ ಪಕ್ಷದವರನ್ನು ಮಾಡಬಾರ್ದು ಅಂತಕ್ಕಂಥ ಪಿತೂರಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಇವತ್ತು ನಮ್ಮ BJP ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದಂಥ ಬಾಲಸುಂದರ್ ಅವರಿಗೆ ಎಲ್ಲರೂ ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಂಡು ಎಲ್ಲ ನನ್ನ ಸಹೋದರಿಯರು ಬಹಳ ಒಗ್ಗಟ್ಟಿನಿಂದ ನಮಗೆ ಸಹಮತವನ್ನು ನೀಡಿ ಇಂದು
ಪಕ್ಷದ ಅಧಿಕಾರವನ್ನು ಅಧ್ಯಕ್ಷೀಯ ಅಧಿಕಾರವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೆಲ್ಲರಿಗೂ ಸಹ ಪಕ್ಷದ ಸಹಕರಿಸಿದಂಥ ಈ ಗಣಗಳೂರು ಗ್ರಾಮ ಪಂಚಾಯತಿ, ಕಲ್ಕುಂಟೆ ಗ್ರಾಮ ಪಂಚಾಯತಿ, ದೇವನಗೊಂದಿ, ಅನಗಂಡಳ್ಳಿ ಹೋಬಳಿ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರು ನಮ್ಮೊಟ್ಟಿಗೆ ಇದ್ದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಪಕ್ಷದ ಪರವಾಗಿ MTB ನಾಗರಾಜಣ್ಣನವರ ಪರವಾಗಿ ಮತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ನಾನೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಬಾಲಸುಂದರ್ ಅವರು ಇನ್ನು ಮುಂದೆ ಏನು ಪ್ರಮುಖ ಸ್ಥಳೀಯ ಬೇಡಿಕೆಗಳಾದಂಥ ಕುಡಿಯುವ ನೀರು, ಶಿಕ್ಷಣ ಮತ್ತು ನೈರ್ಮಲ್ಯ ಇವುಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅಧಿಕಾರಿಗಳನ್ನು ಸಹಮತಕ್ಕೆ ತೆಗೆದುಕೊಂಡು ಜನರ ನಿರೀಕ್ಷೆ ಏನಿತ್ತು, ಆಪೇಕ್ಷೆ ಏನಿತ್ತು, ಆ ಆಪೇಕ್ಷೆಗೆ ಅನುಗುಣವಾಗಿ ಇದರೆಲ್ಲ ಯುವಕರಿದ್ದಾರೆ. ಇಲ್ಲಿ ಏನು ಗ್ರಾಮ ಪಂಚಾಯತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಯುವಕರೇನೇನೆ. ನಮ್ಮ ಮಣಿ ಇರ್ಬೋದು, ನಮ್ಮ ಹೇಮಂತು, ಇವರೆಲ್ಲರೂ ಬುದ್ಧಿಜೀವಿಗಳಿದ್ದಾರೆ, ಮಂಜು ಇದ್ದಾರೆ. ಇವರೆಲ್ಲರ ಸಹಕಾರವನ್ನು ಪಡ್ಕೊಂಡು ಯಾವುದೇ ರೀತಿಯಾದಂಥ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ಬರದಂತೆ, MTB ನಾಗರಾಜಣ್ಣನವರ ಒಂದು ಆಡಳಿತ ವೈಖರಿಗೆ ಧಕ್ಕೆ ಬರದಂತೆ ಆಡಳಿತವನ್ನು ನಡೆಸ್ತಾರೆ ಎಂಬತಕ್ಕಂಥ ಭರವಸೆಯನ್ನು ನಮ್ಮ ಬಾಲಸುಂದರ್ ಅವರ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ. ಅದರಂತೆ ನಡ್ಸ್ಕೊಂಡು ಹೋಗ್ತಿದ್ದೇವೆ. ಏನು ನಮ್ಮ ವಿರೋಧಿಗಳು ಏನಿದ್ರು ಅವರಿಗೆ ಇದು ಒಂದು ಎಚ್ಚರಿಕೆ ಗಂಟೆ. ಮುಂದೆ ಯಾವುದೇ ರೀತಿಯಾದಂಥ ಪ್ರೀತಿ, ವಾತ್ಸಲ್ಯ ಮತ್ತು ಸಹಮತದಿಂದ ಇದ್ದರೆ ಎಲ್ರಿಗೂ ಅನುಕೂಲ ಆಗ್ತದೆ. ವಿರೋಧಾಭಾಸಗಳನ್ನು ಏಕಪಕ್ಷೀಯವಾಗಿ ಸ್ವಪಕ್ಷ ಭೇದ ಭಾವಗಳನ್ನು ಆಡಳಿತ ಪಕ್ಷ ನಡೆಸಿದ್ರೆ ಅದು ಯಾವತ್ತೂ ಶಾಶ್ವತ ಅಲ್ಲ ಎಂಬುದಕ್ಕೆ ಇವತ್ತಿನ ಆಯ್ಕೆಯ ನಿದರ್ಶನ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. BMRD ಮಾಜಿ ನಿರ್ದೇಶಕ ಸಿದ್ದನಾಪುರ ಸಂತೋಷ್ ಮಾತನಾಡಿ, ಕಳೆದ ಬಾರಿಯೂ ಸಹ MTB ನಾಗರಾಜು ಅವರ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿದ್ದರು. ಈಗಲೂ ಸಹ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸಿ ಬಾಲಸುಂದರ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನಮ್ಮ ಪಕ್ಷದಿಂದ MTB ನಾಗರಾಜಣ್ಣನವರಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ನಮ್ಮ ಅನುಗುಂಟನಹಳ್ಳಿ ಹೋಬಳಿಯ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇವತ್ತು ಕಲ್ಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಹಿಂದಿನಿಂದಲೂ ಸಹ MTB ನಾಗರಾಜಣ್ಣವರ ಬೆಂಬಲಿತ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾಯಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ಸಹ MTB ನಾಗರಾಜಣ್ಣವರ ಬೆಂಬಲಿತ ಅಭ್ಯರ್ಥಿಯಾಗಿ ಬಾಲಚಂದ್ರನವರನ್ನು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಭಾಗದ ಎಲ್ಲ ಮುಖಂಡರು ಸಹ ತುಂಬ ಒತ್ತನ್ನು ಕೊಟ್ಟು ಈ ಚುನಾವಣೆ ಭಾಳ ವಿಜೃಂಭಣೆಯಿಂದ ಚುನಾವಣೆ ನಡೆಸಿ ಇವತ್ತು ಬಾಲಚಂದ್ರ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆ ನಮ್ಮ ಬಾಲಚಂದ್ರ ಅವರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಇವತ್ತು ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅನುಗುಂಟನಹಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ನಾಗರಾಜು, ಕೊರಳೂರು ಶಂಕರೇಗೌಡ, ಯುವ ಮುಖಂಡ ಬೋಧನ ಹೊಸಹಳ್ಳಿ ಸೊನ್ನೇಗೌಡ, ಸಿದ್ದನಾಪುರ ರಘು, ಕಲ್ಕುಂಟೆ ಲಕ್ಷ್ಮಣ್, ಬ್ಯಾಲಹಳ್ಳಿ ಹೇಮಂತ್, ಮರಿಯಪ್ಪ, ಗುಂಟೂರು ಶೇಖರ್, ಗಣಗಲೂರು ಮೀನು ಸಾಬ್, ಅರೇಹಳ್ಳಿ ಮಂಜುನಾಥ್, ಮುನಿರಾಜು, ಬಾಗೂರು ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಯುವಕರು ಹಾಜರಿದ್ದರು.